ಯುದ್ಧ ನಿಂತೋಯ್ತು, ಮಾರ್ಕೆಟ್ ಬೂಮ್ ಆಗೋಯ್ತು. ಸ್ನೇಹಿತರೆ, ಲಾಸ್ಟ್ ಒಂದು 2 ತಿಂಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ಸ್ ಆಗ್ತಿತ್ತು. ನಿಫ್ಟಿ ಬಂದ್ಬಿಟ್ಟು 26,000ಇಂದ 22,000ವರೆಗೂ ಕರೆಕ್ಷನ್ ಆಗಿತ್ತು. ಸೆನ್ಸೆಕ್ಸ್ 85,000ಇಂದ 72,000ವರೆಗೂ ಕರೆಕ್ಷನ್ ಆಗಿತ್ತು. ಎರಡು ಇಂಡೆಕ್ಸ್ಗಳು ಹತ್ರ 15% ಕರೆಕ್ಷನ್ಸ್ ಆಗಿದ್ವು. ಆದರೆ ಲಾಸ್ಟು ಒಂದು 15 ದಿನಗಳಿಂದ ಏಪ್ರಿಲ್ ತಿಂಗಳಲ್ಲಿ ಎರಡು ಇಂಡೆಕ್ಸ್ಗಳು 8% ಅಪ್ಸೈಡ್ ಮೂಮೆಂಟಮನ್ನು ತೋರಿಸಿದ್ದಾವೆ. ಇದಕ್ಕೆ ಕಾರಣ ಏನಂತಂದರೆ, ಅಮೇರಿಕ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೀತಾ ಇತ್ತಲ್ಲ, ಈ ಯುದ್ಧ ಇವಾಗ ನಿಧಾನವಾಗಿ ನಿಂತುಬಿಟ್ಟು ಅಮೇರಿಕ ಮತ್ತು ಇರಾನ್ ಎರಡೂ ದೇಶಗಳು ಮಾತುಕತೆಯ ಮೂಲಕ ಯುದ್ಧವನ್ನು ನಿಲ್ಲಿಸಬೇಕಂತೇಳಿ ಒಂದು ಒಮ್ಮತಕ್ಕೆ ಬರ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಮಾರ್ಕೆಟ್ ತುಂಬ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ವೇಳೆ ಈ ಮಾತುಕತೆ ಏನಾದರೂ ಸಕ್ಸಸ್ ಆಗಿದ್ದೆ ಆದರೆ ಮತ್ತೆ ಮಾರ್ಕೆಟ್ ಹೊಸ ಲೈಫ್ ಟೈಮ್ ಹೈಯನ್ನು ರೀಚ್ ಆಗುತ್ತೆ. ಸ್ನೇಹಿತರೆ, ಮಾರಲ್ ದ ಸ್ಟೋರಿ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಆಗೋದು ನಾರ್ಮಲ್ಲು. ಈ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ನಾವು ತುಂಬ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗುತ್ತೆ, ನೆಗೆಟಿವ್ ಹೋಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಆ್ಯಸ್ ಇಟ್ ಈಸ್ ರಿಟೇನ್ ಮಾಡಿದರೆ ಸಾಕು, ಮತ್ತೆ ಮಾರ್ಕೆಟ್ ಕಂಬ್ಯಾಕ್ ಮಾಡುತ್ತೆ. ಆವಾಗ ನಿಮ್ಮ ಪೋರ್ಟ್ಫೋಲಿಯೋ ಗ್ರೋ ಆಗಿ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.